ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಭಗವಂತನು ಹೇಳಿದನು, ಹೇ ಕೌಂತೆಯ, ಈ ಶರೀರಕ್ಕೆ ಕ್ಷೇತ್ರ ಎಂದು ಹೆಸರು. ಇದನ್ನು ತಿಳಿಯುವವನಿಗೆ ಕ್ಷೇತ್ರಜ್ಞನೆಂದು ಹೆಸರು. ಇದು ತಿಳಿದವರ ಅಭಿಪ್ರಾಯ. ಕ್ಷೇತ್ರ ಹಾಗೂ ಕ್ಷೇತ್ರಜ್ಞ ಎಂಬ ವಿಷಯದ ಬಗ್ಗೆ ತಿಳಿಸಲು ಆರಂಭಿಸಿರುವ ಭಗವಂತ ಮೊದಲು ಲೋಕದಲ್ಲಿ ಜ್ಞಾನಿಗಳು ಏನು ಹೇಳುತ್ತಾರೆ ಎನ್ನುವುದನ್ನು ತಿಳಿಸುತ್ತಿದ್ದಾನೆ. ಮನುಷ್ಯ ಶರೀರ ಧರಿಸಿದವರು. ತನ್ನ ದೇಹದ ಬಗ್ಗೆ ಅಭಿಮಾನ ತಳೆಯುವ ಮನುಷ್ಯ ತನ್ನ ದೇಹವೇ ತಾನು ಎಂಬಂತೆ ಬಿಂಬಿಸಿಕೊಳ್ಳುವುದನ್ನು ಕಾಣಬಹುದು. ಈ ಶರೀರ ಒಂದು ಪ್ರದೇಶ. ಈ ಶರೀರ ಸದಾ ಕೆಲಸ ಮಾಡುತ್ತಲೇ ಇರಬೇಕು. ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹದಲ್ಲಿ ಆತ್ಮನಿಲ್ಲದೆ ಕ್ಷಣಕಾಲ ಕೂಡ ಇರಲು ಸಾಧ್ಯವಿಲ್ಲ. ಗಾಳಿ ಇಲ್ಲದೆ ನಿಮಿಷವಾದರೂ ಬದುಕಬಹುದು, ಆದರೆ ಆತ್ಮನಿಲ್ಲದೆ ಇರಲು ಸಾಧ್ಯವಿಲ್ಲ. ದೇಹ ಒಂದು ಕಾರ್ಯಕ್ಷೇತ್ರ. ದೇಹದೊಳಗೆ ಅಂಗಾಂಗಗಳ ಸಮನ್ವಯತೆಯಿಂದ ಕೆಲಸ ನಡೆದು ದೇಹ ಸುಸ್ಥಿರವಾಗಿರುತ್ತದೆ. ಕರ್ಮಫಲದ ಆಧಾರದಲ್ಲಿ ಮಾಡಬೇಕಾದ ಕಾರ್ಯ ಈ ದೇಹದಿಂದ ಆಗಬೇಕಾದರೆ ಮಾಡಿದ ಹಾಗೂ ಮಾಡುವ ಕರ್ಮ ಸರಿಯಾಗಿರಬೇಕು. ಒಂದು ಹೊಲ ಫಲವತ್ತಾಗಿರಲು ಆ ಪ್ರದೇಶದಲ್ಲಿ ಪಂಚಭೂತಗಳ ಸಮನ್ವಯತೆ ಇರಬೇಕಲ್ಲದೆ ಅದರ ಪೋಷಣೆಗೆ ಅದೃಶ್ಯ ಅಥವಾ ದೃಶ್ಯ ಶಕ್ತಿ ಇರಲೇಬೇಕು. ಹಾಗೆಯೇ ಈ ದೇಹ ಸಂಪದ್ಭರಿತವಾಗಿರಲು ಕ್ಷೇತ್ರಜ್ಞನೆಂಬ ದಿವ್ಯ ಶಕ್ತಿ ಬೇಕು. ಕ್ಷೇತ್ರಜ್ಞನಿಲ್ಲದೆ ಈ ಕ್ಷೇತ್ರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲಾರದು. ಹರಿ ಓಂ ತತ್ಸತ್.